ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾವು ಕಂಪ್ಯೂಟರ್ ಕ್ವಶನ್ಸ್ ನೋಡೋಣ. MS ವರ್ಡ್ ಮ್ಯಾಗ ಮೈಕ್ರೋಸಾಫ್ಟ್ ವರ್ಡ್ ಅದು ನಿಮಗೆ KPSC, IBPS, PDO ಎಕ್ಸಾಮ್ಸ್ ಎಲ್ಲ ನಿಮಗೆ ಕಂಪ್ಯೂಟರ್ ಒಂದು ಅಂದರೆ ಒಂದು ಪರೀಕ್ಷೆದಾಗ ಕೇಳ್ತಾರಲ್ಲ ಅಲ್ಲಿ. ಸೊ ಅದ್ರಾಗ ನಿಮಗೆ ಹೆಲ್ಪ್ ಆಗುತ್ತೆ. ಲೆಟ್ ಸ್ಟಾರ್ಟ್. ಫಸ್ಟ್ ಕ್ವಶನ್, ವಿಚ್ ಈಸ್ ನಾಟ್ ಎ ಟೈಪ್ ಆಫ್ ಮಾರ್ಜಿನ್? ಆಪ್ಷನ್ ಎ ಟಾಪ್, ಆಪ್ಷನ್ ಬಿ ಲೆಫ್ಟ್, ಆಪ್ಷನ್ ಸಿ ರೈಟ್, ಆಪ್ಷನ್ ಡಿ ಸೆಂಟರ್. ಸೊ ಏನು ಕೇಳತ್ತಾನಂದ್ರೆ ಇದ್ರಾಗ ಯಾವುದು ಟೈಪ್ ಆಫ್ ಮಾರ್ಜಿನ್ ಇಲ್ಲ ಅಂತ ಕೇಳತ್ತಾನ. ಸೊ ಇದ್ರಾಗ ಟಾಪ್ ಅಥವಾ ಲೆಫ್ಟ್, ರೈಟ್, ಸೆಂಟರ್. ಸೊ ಆನ್ಸರ್ ಈಸ್ ಸೆಂಟರ್. ಸೊ ಟೈಪ್ ಆಫ್ ಮಾರ್ಜಿನ್ದಾಗ ಈಗ ಟಾಪ್, ಲೆಫ್ಟ್, ರೈಟ್, ಸೆಂಟರ್ ಇವು ನಾಲ್ಕುದಾಗ ಹೆಂಗೆ ಅಂತ ನೀವು ಈ ಸೆಂಟ್ರೇ ಇಲ್ಲ ಅಂತ ಹೇಳ್ಬೋದು ಅಂತ ಮುಂದಿನ ಸ್ಲೈಡ್ ನೋಡೋಣ ನಾವು. ನೋಡ್ರಿ, ನೀವು ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡಿದಾಗ ಈ ಥರ ನಿಮಗೆ ಒಂದು ಪೇಜ್ ಇದು ಕಾಣುತ್ತೆ, ವಿಂಡೋ ಕಾಣುತ್ತೆ. ಆ ವಿಂಡೋದಾಗ ಇಲ್ಲಿ ಹೋಮು, ಇನ್ಸರ್ಟು, ಡಿಸೈನು, ಪೇಜ್ ಲೇಔಟು ಈ ಥರ ಎಲ್ಲ ಟ್ಯಾಬ್ಸ್ಗಳು ಅದಾವೆ, ಅಂದ್ರೆ ಇವೇನು ಆಪ್ಷನ್ಸ್ಗಳು ಅದಾವೆ. ಇಲ್ಲಿ ಇದ್ರ ಮೇಲೆ ಪೇಜ್ ಲೇಔಟ್ ಮೇಲೆ ನೀವು ಪ್ರೆಸ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ. ಆ ವಿಂಡೋದಾಗ ಏನಂತಂದ್ರೆ ಮಾರ್ಜಿನ್ ಅಂತ ಕಾಣುತ್ತಿಲ್ಲ, ಮಾರ್ಜಿನ್ ಓರಿಯಂಟೇಷನ್ ಕಾಣುತ್ತಲ್ಲ. ಈ ಮಾರ್ಜಿನ್ ಮ್ಯಾಗ ನೀವು ಕ್ಲಿಕ್ ಮಾಡಿದಾಗ ಏನಂತಂದ್ರೆ ಒಂದು ಪೇಜ್ ಸೆಟಪ್ ವಿಂಡೋ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಮಾರ್ಜಿನ್ ಸಿಗ್ತಾವೆ, ಟಾಪು, ಬಾಟಮು, ಲೆಫ್ಟ್ ಮತ್ತು ರೈಟು. ಸೊ ಅವ ಏನು ಹೇಳ್ತಾನೆ, ವಿಚ್ ಇಸ್ ನಾಟ್ ಎ ಟೈಪ್ ಆಫ್ ಮಾರ್ಜಿನ್ ಅಂತ ಹೇಳ್ತಾನೆ. ಸೊ ಇಲ್ಲಿ ಸೆಂಟರ್ ಅನ್ನೋದಿಲ್ಲ. ಸೊ ಅದಕ್ಕೆ ಆನ್ಸರ್ ಈಸ್ ಸೆಂಟರ್. ವಾಟ್ ವಿಲ್ ಬಿ ದ ಯೂಸ್ ಆಫ್ ಕಂಟ್ರೋಲ್ ಪ್ಲಸ್ ಜೆ? ಕಂಟ್ರೋಲ್ ಪ್ಲಸ್ ಜೆ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾನೆ. ಆಪ್ಷನ್ ಎ ಇನ್ಸರ್ಟ್ ಇಮೇಜ್, ಆಪ್ಷನ್ ಬಿ ಇನ್ಸರ್ಟ್ ಹೈಪರ್ ಲಿಂಕ್, ಆಪ್ಷನ್ ಸಿ ಅಲೈನ್ ಜಸ್ಟಿಫೈ, ಆಪ್ಷನ್ ಡಿ ಸರ್ಚ್ ಫೈಲ್. ಸೊ ಇದ್ರ ಆನ್ಸರು ಅಲೈನ್ ಜಸ್ಟಿಫೈ ಐತಿ. ಅಲೈನ್ ಜಸ್ಟಿಫೈನೇ ಯಾಕೈತಿ, ಮತ್ತು ಇನ್ಸರ್ಟ್ ಇಮೇಜ್ ಹೆಂಗೆ ಮಾಡ್ತಾರೆ, ಇನ್ಸರ್ಟ್ ಹೈಪರ್ ಲಿಂಕ್ ಹೆಂಗೆ ಮಾಡ್ತಾರೆ, ಮತ್ತು ಸರ್ಚ್ ಫೈಲ್ ಹೆಂಗೆ ಮಾಡ್ತಾರೆ, ಅದು ಶಾರ್ಟ್ಕಟ್ಸ್ ಏನಿದಾವೆ ಅಂತ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡ್ರಿ, ನೀವು ಮೈಕ್ರೋಸಾಫ್ಟ್ ಓಪನ್ ಮಾಡಿದಾಗ ಈ ವಿಂಡೋ ಬರುತ್ತೆ. ಆ ವಿಂಡೋದಾಗ ನೀವು ಇನ್ಸರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಇನ್ನೊಂದು ವಿಂಡೋ ಏನಂದ್ರೆ ಒಂದು ಆಪ್ಷನ್ ಕಾಣುತ್ತೆ, ಏನಂದ್ರೆ ಪಿಕ್ಚರ್ ಅಂತ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ಸರ್ಟ್ ಪಿಕ್ಚರ್ ಆಗುತ್ತೆ, ಮತ್ತು ನಿಮಗೆ ಎಲ್ಲಿಂದ ಯಾವ ಪಿಕ್ಚರ್ ಬೇಕನ್ನೋದು ನೀವು ಬ್ರೌಸ್ ಮಾಡ್ಕೊಂಡು ಫೈಲಿಂದ ನೀವು ಇನ್ಸರ್ಟ್ ಮಾಡ್ಬೋದು. ಇದೇನಾಯಿತು, ಇನ್ಸರ್ಟ್ ಪಿಕ್ಚರ್ ಹೆಂಗೆ ಮಾಡ್ತಾರೆ ಅಂತ. ಮತ್ತು ಇನ್ನೊಂದು ಶಾರ್ಟ್ಕಟ್ ಏನದು ಇದಕ್ಕೆ ಇನ್ಸರ್ಟ್ ಪಿಕ್ಚರ್ ಮಾಡೋಕ್ಕಂದ್ರೆ ನೀವು ಆಲ್ಟ್ ಪ್ರೆಸ್ ಮಾಡಿ N&P ಒನ್ ಆಫ್ಟರ್ ಅದರ್ ಹೊಡೆದಾಗ ನಿಮಗೆ ಇನ್ಸರ್ಟ್ ಪಿಕ್ಚರ್ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಹೈಪರ್ ಲಿಂಕ್ ಹೆಂಗೆ ಹಾಕಬೇಕು, ಹೈಪರ್ ಲಿಂಕ್ ಹೆಂಗೆ ಇನ್ಸರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಹೈಪರ್ ಲಿಂಕ್ ಐತಿ. ಹೈಪರ್ ಲಿಂಕ್ ಬಗ್ಗೆ ಜಸ್ಟ್ ಕ್ಲಿಕ್ ಮಾಡಿರಿ, ಹೈಪರ್ ಲಿಂಕ್ ನಿಮಗೆ ಆಗಲ್ಲ. ಅಥವಾ ನೀವು ಕಂಟ್ರೋಲ್ ಪ್ಲಸ್ ಕೇಳಿ. ಇನ್ನೊಂದು ಹೆಂಗೆ ಆಪ್ಷನ್ ಐತೆ ಅಂದ್ರೆ ನೀವು ಏನೋ ಬರ್ದಿರ್ತಾರಲ್ಲ, ಅದಕ್ಕೆ ನೀವು ಹೈಪರ್ ಲಿಂಕ್ ಮಾಡ್ಬೇಕಂತಿರಲ್ಲ, ಅದ್ರ ರೈಟ್ ಕ್ಲಿಕ್ ಹೊಡೆದ್ರೆ ನಿಮ್ಗೆ ಹೈಪರ್ ಲಿಂಕ್ ಕಾಣುತ್ತೆ. ಆ ಹೈಪರ್ ಲಿಂಕ್ ಮೇಲೆ ನೀವು ಪ್ರೆಸ್ ಮಾಡಿದಾಗ ಹೈಪರ್ ಲಿಂಕ್ ಸೆಲೆಕ್ಟ್ ಆಗಿಬಿಡುತ್ತೆ. ಕಂಟ್ರೋಲ್ ಪ್ಲಸ್ ಕೆ ಹೊಡೆದ್ರು ಸೆಲೆಕ್ಟ್ ಆಗುತ್ತೆ. ಹೈಪರ್ ಲಿಂಕ್ ಏನಂದ್ರೆ ಈಗ ನೀವು ಏನೋ ಒಂದು ಡಾಕ್ಯುಮೆಂಟ್ ಬರ್ದಿರ್ತೀರಿ. ಆ ಡಾಕ್ಯುಮೆಂಟ್ ಬರ್ದಿನಾಗ ಆ ಡಾಕ್ಯುಮೆಂಟ್ ಪರ್ಟಿಕ್ಯುಲರ್ ಒಂದು ವರ್ಡ್ ಮ್ಯಾಗ ನೀವು ಕ್ಲಿಕ್ ಮಾಡಿದ್ರೆ ಒಂದು ವೆಬ್ಸೈಟ್ಗೆ ಹೋಗ್ಬೇಕಂತ ತಿಳ್ಕೊರಿ, ಅಥವಾ ಒಂದು ಏನೋ ಬೇರೆ ಡಾಕ್ಯುಮೆಂಟ್ ಓಪನ್ ಆಗ್ಬೇಕಂತ ತಿಳ್ಕೊರಿ. ಸೊ ಅವಾಗ ನೀವು ಏನ್ಬೇಕು, ಆ ವರ್ಡನ್ನು ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ನೀವು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೇಳುತ್ತದೆ ಏನು ಹೈಪರ್ ಲಿಂಕ್ ಯಾವ್ದು ಏನು ಮಾಡ್ಬೇಕು ಅನ್ನೋದು. ಸೊ ಅವಾಗ ನಿಮಗೆ ಪರ್ಟಿಕ್ಯುಲರ್ ನೀವು ವೆಬ್ಸೈಟ್ ಕೊಡ್ಬೋದು, ಅಥವಾ ಏನೇ ನಿಮಗೆ ಯಾವ್ದು ಬೇಕೋ ಜಸ್ಟ್ ಆ ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಹೋಗ್ಬೇಕಲ್ಲ, ವಿಡಿಯೋನೂ ಇರ್ಬೋದು. ಸೊ ಅದಕ್ಕೆ ಹೈಪರ್ ಲಿಂಕ್ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಂದ್ರೆ ಸರ್ಚ್ ಫೈಲ್. ಸರ್ಚ್ ಫೈಲ್ ಹೆಂಗೆ ಯೂಸ್ ಮಾಡ್ತಂದ್ರೆ ಕಂಟ್ರೋಲ್ ಪ್ಲಸ್ ಸರ್ಚ್ ಫೈಲ್. ಎದಕ್ಕಂದ್ರೆ ನಿಮ್ಗೆ ಏನಾದರೂ ಒಂದು ಫೈಲ್ ಸರ್ಚ್ ಮಾಡೋದೈತಿ ಕಂಪ್ಯೂಟರ್ನಾಗ, ಯಾಕಂದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಎಲ್ಲೈತೆ ಅಂತಂದು ಗೊತ್ತಾಗಿಲ್ಲ, ಅಥವಾ ಒಂದು ವರ್ಡ್ ಡಾಕ್ಯುಮೆಂಟ್ ಇರ್ಬೋದು, ಒಂದು PDF ಇರ್ಬೋದು. ಆ PDF ಅಲ್ಲಿ ನಿಮಗೆ ಒಂದು ಪರ್ಟಿಕ್ಯುಲರ್ ವರ್ಡ್ ಹುಡುಕ್ಬೇಕಾದ್ರೆ ನೀವು ಸರ್ಚ್ ಫೈಲ್ ಮಾಡ್ಬೇಕು. ಸರ್ಚ್ ಫೈಲ್ ಅಂದ್ರೆ ಕಂಟ್ರೋಲ್ ಪ್ಲಸ್ F ಹೊಡೆದಾಗ ಒಂದು ವಿಂಡೋದಾಗ ಏನಂತಾರೆ ಸರ್ಚ್ ಫೈಲ್ ಬರುತ್ತೆ. ಅದ್ರಾಗ ನೀವು ಏನು ಪರ್ಟಿಕ್ಯುಲರ್ ನೀವು ವರ್ಡ್ ಟೈಪ್ ಮಾಡಿದಾಗ ಯಾವ್ದು ವರ್ಡ್ ನಿಮಗೆ ಹುಡುಕೋದೈತಲ್ಲ ಮಾಡಿದಾಗ ನಿಮಗೆ ಏನಂತಂದ್ರೆ ಆ ಸರ್ಚ್ ಆಗುತ್ತೆ ವರ್ಡ್. ಏನಪ್ಪ ಅಂದ್ರೆ ಅವ ಏನು ಹೇಳಂದ್ರೆ ಕಂಟ್ರೋಲ್ ಪ್ಲಸ್ ಜೆ ಅಂತ ಹೇಳ. ಸೊ ಕಂಟ್ರೋಲ್ ಪ್ಲಸ್ ಜೆ ನಾ ಏನು ಹೇಳಿದೆ ಅಂದ್ರೆ ಅದು ಅಲೈನ್ ಜಸ್ಟಿಫೈ ಮಾಡಕ್ಕಂತ ಹೇಳೀನಿ. ಸೊ ಇಲ್ಲಿ ನೋಡ್ರಿ, ಎರಡು ಕಡೆ ಜಸ್ಟಿಫೈ ಆಗೈತೆ. ನಿಮ್ಗೆ ಕಾಣತ್ತಲ್ಲ, ಇದೊಂದು ನಾ ವರ್ಡ್ ಬರ್ದೀನಿ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಎರಡೂ ಕಡೆ ಜಸ್ಟ್ ನಾ ಏನಂದ್ರೆ ಕಂಟ್ರೋಲ್ ಪ್ಲಸ್ ಜೆ ಹೊಡೆದೀನಿ. ಅವಾಗ ಏನಾಗಿದೆ ಅಂದ್ರೆ ಎರಡೂ ಕಡೆ ಏನಂದ್ರೆ ಜಸ್ಟಿಫೈ ಆಗ್ಯದ ಅಲೈನ್. ಸೊ ಅದೇ ರೀತಿ ನೀವು ಇನ್ನೊಂದು ಹೆಂಗೆ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲೊಂದು ಏನು ತೋರ್ಸತ್ತಿಲ್ಲ ನಾ, ಇದು ಈ ಮಾರ್ಕರ್ ಐತಲ್ಲ, ಅದೇನಂದ್ರೆ ಅದು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಏನಂದ್ರೆ ಜಸ್ಟಿಫೈ ಆಗುತ್ತೆ, ಅಲೈನ್ ಜಸ್ಟಿಫೈ. ಅದೇ ರೀತಿ ನೀವೇನು ಮಾಡೋದು, ಸೆಂಟ್ರಲ್ಲೂ ಜಸ್ಟಿಫೈ ಮಾಡ್ಬೋದು. ಇಲ್ಲಿ ನೋಡ್ರಿ, ನೀವು ಕಂಟ್ರೋಲ್ ಪ್ಲಸ್ ಈ ಹೊಡೆದಾಗ ಏನಂದ್ರೆ ಸೆಂಟ್ರನಾಗ ಜಸ್ಟಿಫೈ ಆಗುತ್ತೆ. ಅದೇ ರೀತಿ ನೀವು ರೈಟ್ ಜಸ್ಟಿಫೈ ಮಾಡೋದು, ಕಂಟ್ರೋಲ್ ಪ್ಲಸ್ ಆರ್ ಹೊಡೆದಾಗ ನಿಮ್ಗೆ ಏನಾಗುತ್ತೆ ನೋಡ್ರಿ, ಇಲ್ಲಿ ರೈಟ್ ಜಸ್ಟಿಫೈ ಆಗುತ್ತೆ. ಅದೇ ರೀತಿ ನೀವು ಲೆಫ್ಟ್ ಜಸ್ಟಿಫೈ ಮಾಡ್ಬೋದು, ಕಂಟ್ರೋಲ್ ಪ್ಲಸ್ ಇಲ್ಲಿ ಹೊಡೆದಾಗ ಲೆಫ್ಟ್ ಜಸ್ಟಿಫೈ ಆಗುತ್ತೆ. ಅದೇ ರೀತಿ ನೀವು ಈ ಆಪ್ಷನ್ ಇಲ್ಲಿ ನೋಡ್ರಿ, 4 ಆಪ್ಷನ್ ಅದಾವೆ, 1 2 3 4. ಸೊ ಇದು ಫಸ್ಟ್ ಏನೈತಂದ್ರೆ ಲೆಫ್ಟ್ ಜಸ್ಟಿಫಿಕೇಶನ್ ಐತೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಂತಾರೆ ಲೆಫ್ಟ್ ಜಸ್ಟಿಫಿಕೇಶನ್ ಆಗುತ್ತೆ. ಅದು ಸೆಕೆಂಡ್ ಒಂದು ಸೆಂಟರ್ ಐತೆ. ಸೊ ಕಂಟ್ರೋಲ್ ಪ್ಲಸ್ ಈ ಹೊಡೆದಾಗ ಅಥವಾ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಸೆಂಟರ್ ಜಸ್ಟಿಫಿಕೇಶನ್ ಆಗುತ್ತೆ. ಅದೇ ರೀತಿ ಮೂರನೇದು ಇಲ್ಲಿ ನೋಡ್ರಿ, ಇದೇನಂತಂದ್ರೆ ಕಂಟ್ರೋಲ್ ಪ್ಲಸ್ ಆರ್ ಹೊಡೆದಾಗ ಅಂದ್ರೆ ರೈಟ್ ಜಸ್ಟಿಫಿಕೇಶನ್ ಆಗುತ್ತೆ. ಜಸ್ಟ್ ನೀವು ಒಂದು ವರ್ಡನ್ನು ಜಸ್ಟ್ ಸೆಲೆಕ್ಟ್ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ರೈಟ್ ಜಸ್ಟಿಫಿಕೇಶನ್ ಆಗ್ಬಿಡುತ್ತೆ. ಅದೇ ರೀತಿ ಇದು ಲಾಸ್ಟ್ ಒನ್ ಅಂದ್ರೆ ಕಂಟ್ರೋಲ್ ಪ್ಲಸ್ ಜೆ, ಇದು ಅಲೈನ್ ಜಸ್ಟಿಫಿಕೇಶನ್ ಆಗುತ್ತೆ, ಅಂದ್ರೆ ಎರಡೂ ಕಡೆ ಜಸ್ಟಿಫಿಕೇಶನ್ ಆಗುತ್ತೆ ಅಂತ ಹೇಳುತ್ತೆ. ಥರ್ಡ್ ಕ್ವಶನ್, ವಾಟ್ ಶಾರ್ಟ್ಕಟ್ ವಿಲ್ ಬಿ ಯೂಸ್ ಟು ಅಲೈನ್ ಸೆಂಟರ್? ಸೊ ಸೆಂಟರ್ ಅಲೈನ್ ಮಾಡಾಕ
ಯಾವ ಒಂದು ಆಪ್ಷನ್ ಅಂದ್ರೆ ಯಾವ ಒಂದು ಶಾರ್ಟ್ಕಟ್ ಯೂಸ್ ಮಾಡ್ತೀವಿ ಅಂತ ಕೇಳಿದಾನೆ. ಆಪ್ಷನ್ ಎ ಕಂಟ್ರೋಲ್+A, ಆಪ್ಷನ್ ಬಿ ಕಂಟ್ರೋಲ್+E, ಆಪ್ಷನ್ ಸಿ ಕಂಟ್ರೋಲ್+D, ಆಪ್ಷನ್ ಡಿ ಕಂಟ್ರೋಲ್+B. ಇದರ ಆನ್ಸರ್ ಕಂಟ್ರೋಲ್+E. ನಿಮಗೆ ಲಾಸ್ಟ್ ವಿಡಿಯೋದ ಸ್ಲೈಡ್ನ ಹೇಳಿದ್ನ ಕಂಟ್ರೋಲ್+E ಹೊಡೆದ್ರೆ ಏನಾಗುತ್ತೆ, ಸೆಂಟ್ರಲ್ ಏನಾಗುತ್ತೆ. ಸೊ ಈ ಕಂಟ್ರೋಲ್+A ಮತ್ತು ಕಂಟ್ರೋಲ್+D, ಕಂಟ್ರೋಲ್+B ಹೊಡೆದ್ರೆ ಏನಾಗುತ್ತೆ ಮುಂದಿನ ಸ್ಲೈಡ್ ನೋಡೋಣ ನಾವು. ನೀವು ಒಂದು ವರ್ಡ್ ಬರ್ದಿರಿ, ಅದು ಬರೆದ ಮ್ಯಾಗ ಅದಕ್ಕೆ ನೀವು ಸೆಲೆಕ್ಟ್ ಮಾಡಬೇಕಂತ ತಿಳ್ಕೊರಿ. ನೀವು ಜಸ್ಟ್ ಕಂಟ್ರೋಲ್+A ಹೊಡೆದ್ರು ಸೆಲೆಕ್ಟ್ ಆಗುತ್ತೆ. ಸೊ ಇದು ಕಂಟ್ರೋಲ್+A ಅದಕ್ಕೆ ನಾವು ಇದಕ್ಕೆ ಯೂಸ್ ಮಾಡ್ತೀವಿ, ಸೆಲೆಕ್ಟ್ ಮಾಡೋಕೆ ಯೂಸ್ ಮಾಡ್ತೀವಿ ಒಂದು ವರ್ಡನ್ನು. ಆಮೇಲೆ ಇನ್ನೊಂದು ಏನಂತಂದ್ರೆ ಕಂಟ್ರೋಲ್+E ಅಂದ್ರೆ ನಿಮಗೆ ಈಗ ಹೇಳಿದಲ್ಲ, ನಾ ಇದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸೆಂಟ್ರ್ ಅಲೈನ್ ಮಾಡೋಕೆ ಕಂಟ್ರೋಲ್+E ಯೂಸ್ ಮಾಡ್ತೀವಿ. ಸಪೋಸ್ ನೀವು ಬೋಲ್ಡ್ ಮಾಡೋದಿತ್ತು ಒಂದು ವರ್ಡ್ ಅಂತಂದ್ರೆ ನೀವು ಜಸ್ಟ್ ಅದಕ್ಕೆ ಸೆಲೆಕ್ಟ್ ಮಾಡಿ ವರ್ಡ್ ಯಾವ ವರ್ಡ್ ನಿಮಗೆ ಬೋಲ್ಡ್ ಮಾಡಿತ್ತಲ್ಲ ಅದು ಮಾಡಿ ಕಂಟ್ರೋಲ್+B ಹೊಡೆದ್ರೂ ಏನಾಗುತ್ತೆ, ಅದು ಬೋಲ್ಡ್ ಆಗಿಬಿಡುತ್ತೆ. ಅದೇ ರೀತಿ ಕಂಟ್ರೋಲ್+D ಹೊಡೆದಾಗ ಫಾರ್ಮೆಟಿಂಗ್ ವಿಂಡೋ, ಕಂಟ್ರೋಲ್+D ಹೊಡೆದಾಗ ಏನಾಗುತ್ತೆ, ಫಾರ್ಮೆಟಿಂಗ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಏನಂತಂದ್ರೆ ಫಾಂಟ್ ಸೈಜು, ಆಮೇಲೆ ಫಾಂಟ್ ಸ್ಟೈಲ್, ಆಮೇಲೆ ಅಲ್ಲಿ ಫಾಂಟ್ ಕಲರು, ಆಮೇಲೆ ಅಂಡರ್ಲೈನ್ಸ್ ಸ್ಟೈಲು, ಈ ಥರ ಎಲ್ಲ ನೀವೇನಂದ್ರೆ ಚೇಂಜ್ ಮಾಡ್ಬೋದು, ಯಾವ್ದು ಬೇಕದು ನೀವು ಕೊಡ್ಬೋದು. ಫೋರ್ತ್ ಕ್ವಶನ್ ಅಂದ್ರೆ ವಿಚ್ ಶಾರ್ಟ್ಕಟ್ ವಿಲ್ ಯು ಯೂಸ್ ಟು ಟೆಕ್ಸ್ಟ್ ಇಟಾಲಿಕ್. ಸೊ ಇಟಾಲಿಕ್ ಟೆಕ್ಸ್ಟ್ ಮಾಡೋಕೆ ಯಾವ್ದು ಯೂಸ್ ಮಾಡ್ತೀವಿ ನಾವು, ಯಾವ ಶಾರ್ಟ್ಕಟ್ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ಆಪ್ಷನ್ ಎ ಕಂಟ್ರೋಲ್+V, ಆಪ್ಷನ್ ಬಿ ಕಂಟ್ರೋಲ್+T, ಆಪ್ಷನ್ ಸಿ ಕಂಟ್ರೋಲ್+I, ಆಪ್ಷನ್ ಡಿ ಕಂಟ್ರೋಲ್+P. ಇದ್ರ ಆನ್ಸರ್ ಏನಂದ್ರೆ ಕಂಟ್ರೋಲ್+I ಹೊಡೆದಾಗ ಟೆಕ್ಸ್ಟ್ ಏನಾಗುತ್ತೆ, ಇಟಾಲಿಕ್ ಆಗುತ್ತೆ. ಸೊ ಇವು ಮೂರು ಆಪ್ಷನ್ ಯಾವ ಶಾರ್ಟ್ಕಟ್ಸ್ ಕಂಟ್ರೋಲ್+U, ಕಂಟ್ರೋಲ್+T, ಕಂಟ್ರೋಲ್+P ಹೊಡೆದಾಗ ಏನಾಗುತ್ತೆ ಅಂದ್ರೆ ಈ ಮುಂದಿನ ಸ್ಲೈಡ್ ಒಂದು ಮೈಕ್ರೋಸಾಫ್ಟ್ ವಿಂಡೋಸ್ ಓಪನ್ ಮಾಡ್ತೀರಿ. ಅದರ ಓಪನ್ ಮಾಡಿದಾಗ ಇಲ್ಲಿ ನಿಮ್ಗೆ ನೋಡ್ರಿ 1 2 3 BIU ಅಂತ ಕಾಣಿಸ್ತಿದೆ. ಸೊ ಇದು ಬಿ ಅಂತಂದ್ರೆ ಏನಂದ್ರೆ ಕಂಟ್ರೋಲ್+B ಹೊಡೆದಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಒಂದು ವರ್ಡ್ ಬೋಲ್ಡ್ ಆಗುತ್ತೆ. ಓಕೆ, ಇದ್ರ ಮ್ಯಾಗ ಜಸ್ಟ್ ನೀವು ಒಂದು ವರ್ಡ್ ಸೆಲೆಕ್ಟ್ ಮಾಡಿ ಇದ್ರ ಮ್ಯಾಗ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಅವಾಗ ಬೋಲ್ಡ್ ಆಗಿಬಿಡುತ್ತೆ ವರ್ಡ್. ಅಥವಾ ನೀವು ಜಸ್ಟ್ ಏನು ಮಾಡ್ಬೋದು ಅಂತಂದ್ರೆ ಸೆಲೆಕ್ಟ್ ಮಾಡಿ ಕಂಟ್ರೋಲ್+B ಹೊಡೆದ್ರು ಅವಾಗ ಬೋಲ್ಡ್ ಆಗಿಬಿಡುತ್ತೆ. ಆಮೇಲೆ ಇದೇ ರೀತಿ ನಿಮಗೆ ಅಂಡರ್ಲೈನ್ ಮಾಡ್ಬೇಕಂದ್ರೆ ಕಂಟ್ರೋಲ್+U ಹೊಡಿಬೇಕು. ಒಂದು ವರ್ಡ್ ಯಾವ್ದು ನಿಮಗೆ ಅಂಡರ್ಲೈನ್ ಮಾಡೋದಲ್ಲ ಅದು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಏನಂದ್ರೆ ಅವಾಗ ಅಂಡರ್ಲೈನ್ ಆಗುತ್ತೆ, ಅಥವಾ ಕಂಟ್ರೋಲ್+U ಹೊಡೆದ್ರು ಅಂಡರ್ಲೈನ್. ಅದೇ ರೀತಿ ಇಟಾಲಿಕ್ ಮಾಡ್ಬೇಕಂದ್ರೆ ನೀವೇನು ಕಂಟ್ರೋಲ್+I ಹೊಡಿಬೇಕು. ಅದೇ ರೀತಿ ನಿಮ್ಗೆ ಈಗ ಕಂಟ್ರೋಲ್+T ಹೊಡೆದಾಗ ಏನಾಗುತ್ತೆ, ಹ್ಯಾಂಗಿಂಗ್ ಇಂಡೆಂಟ್ ಆಗುತ್ತೆ. ಹ್ಯಾಂಗಿಂಗ್ ಇಂಡೆಂಟ್ ಹೆಂಗೆ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಫಸ್ಟ್ ಲೈನ್ ಅದ ಫುಲ್ ಹಿಂಗೆ ಒಂದು ಲೈನ್ ಐತಿ, ಸೆಕೆಂಡ್ ಏನೈತೆ ಅಂದ್ರೆ ಇಲ್ಲಿ ಗ್ಯಾಪ್ ಐತಿ. ಸೊ ಈ ಥರ ನಿಮಗೆ ಬೇಕಾದಾಗ ಏನಂತಂದ್ರೆ ನೀವೇನು ಮಾಡ್ಬೋದು, ಹ್ಯಾಂಗಿಂಗ್ ಇಂಡೆಂಟ್ ಯೂಸ್ ಮಾಡ್ಬೋದು. ಅದೇನಂದ್ರೆ ಕಂಟ್ರೋಲ್+T ಹೊಡೆದಾಗ. ಅದೇ ರೀತಿ ನಿಮ್ಗೆ ಈಗ ರೂಲರ್ ಬೇಕಾಗೈತಿ, ಇಲ್ಲಿ ನೋಡಿ ಮೇಲೆ ರೂಲರ್ ಐತೆ ಅಂದ್ರೆ ಎಷ್ಟು ಈ ಕಡೆ ಎಷ್ಟು ಐತಿ ಈ ಕಡೆ ಎಷ್ಟು ಐತೆ ನಿಮ್ಗೆ ನೋಡ್ಬೇಕಾದ್ರೆ ಈ ರೂಲರ್ ಬೇಕಾದ್ರೆ ನೀವೇನು ಮಾಡ್ಬೋದು, ಇಲ್ಲಿ ಮೇಲೆ ಏನು ಟ್ಯಾಬ್ಸ್ಗಳು ಅದಾವಲ್ಲ, ಇನ್ಸರ್ಟ್ ಡಿಸೈನ್ ಈ ಥರ ಅದಾವಲ್ಲ, ಅಲ್ಲಿ ಒಂದು U ಅಂತ ಆಪ್ಷನ್ ಐತಿ, ಅಲ್ಲಿ ಹೋಗಿ ನೀವೇನಂದ್ರೆ ಮಾರ್ಕ್ ರೂಲರ್ ಅಂತ ಮಾಡಿದ್ರೆ ಅವಾಗ ಏನಾಗುತ್ತೆ, ಈ ರೂಲರ್ ಬಂದ್ಬಿಡುತ್ತೆ. ಫಿಫ್ತ್ ಕ್ವಶನ್, ಹೌ ಟು ಯೂಸ್ ಫಾರ್ಮೆಟ್ ಪ್ರಿಂಟರ್ ಮಲ್ಟಿಪಲ್ ಟೈಮ್ಸ್. ಫಾರ್ಮೆಟ್ ಪ್ರಿಂಟರ್ ಮಲ್ಟಿಪಲ್ ಟೈಮ್ಸ್ ಹೆಂಗೆ ಯೂಸ್ ಮಾಡ್ತಾರೆ ಅಂತ ಕೇಳ್ತಾನೆ. ಆಪ್ಷನ್ ಎ ಬೈ ಕ್ಲಿಕ್ ಆನ್ ಲಾಕ್ ಫಾರ್ಮೆಟ್ ಪ್ರಿಂಟರ್ ಐಕಾನ್, ಆಪ್ಷನ್ ಬಿ ಫಾರ್ಮೆಟ್ ಪ್ರಿಂಟರ್ ಕೆನಾಟ್ ಬಿ ಯೂಸ್ ಮಲ್ಟಿಪಲ್ ಟೈಮ್ಸ್, ಆಪ್ಷನ್ ಸಿ ಬೈ ಡಬಲ್ ಕ್ಲಿಕ್ ಆನ್ ದ ಫಾರ್ಮೆಟ್ ಪ್ರಿಂಟರ್ ಐಕಾನ್, ಆಪ್ಷನ್ ಡಿ ನನ್ ಆಫ್ ದ ಅಬೌವ್. ಸೊ ಆನ್ಸರ್ ಈಸ್ ಆಪ್ಷನ್ ಸಿ ಬೈ ಡಬಲ್ ಕ್ಲಿಕ್ ಆನ್ ದ ಫಾರ್ಮೆಟ್ ಪ್ರಿಂಟರ್ ಐಕಾನ್. ಸೊ ಅಂದ್ರೆ ಏನಂತಂದ್ರೆ ನೀವು ಒಂದು ವರ್ಡ್ ಬರ್ದಿರಿ, ಈಗ ವರ್ಡ್ ಐತೆ ಅಪ್ಪ, ಫಾರ್ ಎಕ್ಸಾಂಪಲ್ ಈ ವರ್ಡ್ ಐತೆ ಕ್ಲಿಕ್ ವೇರಿಯೋ ಅಂತ ಈ ವರ್ಡ್ ಐತೆ, ಅದನ್ನ ನಾನು ಫಸ್ಟ್ ಸೆಲೆಕ್ಟ್ ಮಾಡೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ ನಮಗೆ ಇದು ಕಲರ್ ಚೇಂಜ್ ಮಾಡೋದೈತೆ, ನಾನು ಏನು ಮಾಡೋದು ಕಲರ್ ಚೇಂಜ್ ಮಾಡ್ತೀನಿ, ಇದನ್ನು ಕ್ಲಿಕ್ ಮಾಡಿ. ಸೊ ಕಲರ್ ಚೇಂಜ್ ಆಯಿತು. ಸೊ ನಿಮಗೆ ಮತ್ತೆ ಇನ್ನು ಬೇರೆ 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 ವರ್ಡ್ಗಳೆಲ್ಲ ಕಲರ್ ಚೇಂಜ್ ಮಾಡೋದೈತಿ. ಅವಾಗ ಏನು ಮಾಡ್ಬೇಕಂದ್ರೆ ನೀವು ಇದ್ರ ಮ್ಯಾಗ ಈ ಕಲರ್ ಚೇಂಜ್ ಮಾಡಿರ್ತಾರಲ್ಲ, ನೆಕ್ಸ್ಟ್ ಏನು ಮಾಡಬೇಕು, ಫಾರ್ಮೆಟ್ ಪ್ರಿಂಟರ್ ಮ್ಯಾಗ ಏನು ಮಾಡಬೇಕು, ಒಂದು ಸರ್ತಿ ಕ್ಲಿಕ್ ಮಾಡಿದ್ರೆ ಇದು ಒಂದು ಸರ್ತಿ ಮಾಡೋಕೆ ಅಷ್ಟೇ ಸೆಲೆಕ್ಟ್ ಆಗಿರುತ್ತೆ. ಅಂದ್ರೆ ಈ ನೀವು ಏನು ಮಾಡೋದು, ನೆಕ್ಸ್ಟ್ ವರ್ಡ್ ಯಾವ್ದು ಮಾಡ್ತೀರಿ ಅದಕ್ಕೆ ಅಷ್ಟೇ ಏನದು ಏನು ನೀವು ಲಾಸ್ಟ್ ಆಕ್ಟಿವಿಟಿ ಏನು ಮಾಡಿದ್ರಲ್ಲ ಕಲರ್ ಚೇಂಜ್, ಅದು ಕಲರ್ ಸೇಮ್ ಕಲರ್ ಆಗುತ್ತೆ. ಇನ್ ಕೇಸ್ ನಿಮಗೆ ಮಲ್ಟಿಪಲ್ ಟೈಮ್ಸ್ ಬೇಕಾಗಿದ್ದಾಗ ಅವಾಗ ಏನು ಮಾಡ್ಬೇಕಂದ್ರೆ ನೀವು ಫಸ್ಟ್ ಒಂದು ವರ್ಡ್ ಸೆಲೆಕ್ಟ್ ಮಾಡಬೇಕು, ಆಮೇಲೆ ನೀವು ಈ ಕಲರನ್ನು ಚೂಸ್ ಮಾಡಬೇಕು, ಕಲರ್ ಮೇಲೆ ಕ್ಲಿಕ್ ಮಾಡಬೇಕು. ಕಲರ್ ಮೇಲೆ ಕ್ಲಿಕ್ ಮಾಡಿಕೊಳ್ಳೆ ಫಾರ್ಮೆಟ್ ಪ್ರಿಂಟರ್ ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದಾಗ ಏನಂದ್ರೆ ನೀವು ನಂಬರ್ ಆಫ್ ಟೈಮ್ಸ್ ಏನು ಮಾಡೋದು ಚೇಂಜ್ ಮಾಡ್ಬೋದು, ಎಲ್ಲಿ ಬೇಕೋ ಅಲ್ಲಿ. ನೀವು ಇಲ್ಲಿ ಕೊಲ್ಯಾಪ್ಸ್ ಮೇಲೆ ಹೆಂಗೆ ಕರೆದಿಟ್ರೆ ಆಟೋಮೆಟಿಕ್ ಏನಾಗುತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಇಟ್ಟರೆ ಅದೇನಂದ್ರೆ ಮಲ್ಟಿಪಲ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ನೀವು ಲಾಸ್ಟ್ ಆಕ್ಟಿವಿಟಿ ಏನು ಮಾಡಿರ್ತಾರೆ ಅದೇನಾಗುತ್ತೆ ಕಾಪಿ ಆಗಿರುತ್ತೆ. ಸೊ ಇದು ನಾವು ಫಾರ್ಮೆಟ್ ಪ್ರಿಂಟರ್ ಯೂಸ್ ಮಾಡತ್ತೀವಿ. ಸೊ ಅದಕ್ಕೆ ಆಪ್ಷನ್ ಸಿ ಇಸ್ ಅ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾವು ಮುಂದೆ MS ವರ್ಡ್ ಮ್ಯಾಗ ಈ ಥರ ಇನ್ನೂ ಬೇರೆ 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 ಕ್ವಶನ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಆಮೇಲೆ ಅದ್ರ ಜೊತೆ ಆಪ್ಷನ್ಸಲ್ಲಿ ಎಲ್ಲ 1 2 3 4 ಇರುತ್ತಲ್ಲ ಅದ್ರ ಬಗ್ಗೆನೂ ಫುಲ್ ಡಿಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೀವೇನು ಮಾಡ್ಬೇಕು ಅಂತ ಕೆಲಸ ಅಂದ್ರೆ, ನೀವು ಮಾಡೋದು ಏನು ಕೆಲಸ ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಅಷ್ಟೇ ಮಾಡ್ಬೇಕು, ಮತ್ತೆ ಏನು ಮಾಡಬಾರ್ದು. ಓಕೆ, ಥ್ಯಾಂಕ್ ಯು.